ಪರಕಿಹವೆ ಸೋಪಾನವೆಂದು ನೀನೊಪ್ಪುವೊಡೆ, ಪರಕ್ಕಿಂತಲಿಹವೆಂತು ಜೊಳ್ಳದಾದೀತು. ಹೊರಲೇಬೇಕಂತಾದೊಡಿಹದ ಹೊರೆಗಳನ್ನೆಲ್ಲ, ಜರೆಬುದೇ ಕಿನ್ನದನು ಮಂಕುತಿಮ್ಮ. ಈ ನಮ್ಗೆಲ್ರಿಗೂ ಒಂದು ನಂಬಿಕೆ ಇದೆ, ನಾವು ಇಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಸತ್ಕಾರ್ಯಗಳನ್ನು ಮಾಡಿದ್ರೆ ನಮಗೆ ಮುಂದೆ ಸ್ವರ್ಗ ಸಿಗತ್ತೆ, ಸ್ವರ್ಗಕ್ಕೆ ಹೋಗ್ತೀವಿ, ಅಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಈ ರೀತಿಯೆಲ್ಲ ಒಂದಿಷ್ಟು ನಂಬಿಕೆಗಳಿದೆ. ಈ ನಂಬಿಕೆಗೆ ಮೂಲ ಏನು? ನಾವಿಲ್ಲಿ ಚೆನ್ನಾಗಿ ಸತ್ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ನೀವು ಸ್ವರ್ಗ ಸಿಗತ್ತೆ ಹಾಗಂತ ಇದೆ ತಾನೆ. ಹಾಗಂತ ಇದ್ಮೇಲೆ ನೀನು ಯಾಕೆ ಇಲ್ಲಿನ ಒಂದಿಷ್ಟು ಕಾರ್ಯಗಳನ್ನು ಅಂದರೆ ಈ ಭೂಮಿಯ ಮೇಲೆ ಬಂದಮೇಲೆ ಒಂದಿಷ್ಟು ಜವಾಬ್ದಾರಿಗಳಿರುತ್ತೆ, ಒಂದಿಷ್ಟು ಕೆಲಸಗಳಿರುತ್ತೆ, ಒಂದಿಷ್ಟು ಹೊಣೆಗಾರಿಕೆಗಳಿರುತ್ತೆ, ಅದನ್ನು ಹೊರದೆ ಅದರಿಂದ ತಪ್ಪಿಸ್ಕೊಂಡು ನೋಡೋಕ್ಕೆ ಯಾಕೆ ಪ್ರಯತ್ನ ಪಡ್ತೀನಿ ನೀನು? ಯಾಕೆ ಅದನ್ನು ಯಾವಾಗಲೂ ಒಂಥರ ಕೊರಗ್ತಾ ಇರ್ತೀಯ, ಅಯ್ಯೋ ಈ ಕೆಲಸ ಮಾಡಬೇಕಾ, ಅಯ್ಯೋ ಇದನ್ನು ಮಾಡಬೇಕಾ, ಈ ರೀತಿ ಕೊರಗ್ತಾ ಇದ್ರೆ ನಿಮ್ಗೆ ಸ್ವರ್ಗ ಸಿಗತ್ತಾ? ನರಕನೇ ಸಿಗೋದು. ಅದರಿಂದ ಬಸವಣ್ಣವ್ರೊಂದು ಮಾತು ಹೇಳ್ತಾರೆ, ನಿನ್ನೆ ಬಸವ ಜಯಂತಿ, ಒಂದು ಅದ್ಭುತ ಮಾತನ್ನು ನಮಗೆಲ್ಲ ಹೇಳಿದ್ದಾರೆ, ಕಾಯಕವೇ ಕೈಲಾಸ ಅಂತ. ಅದರಿಂದ ನಾವು ಏನು ಕೆಲಸ ಮಾಡ್ತೀವಿ ಅದೇ ನಮಗೆ ಸ್ವರ್ಗ, ಅದರಲ್ಲೇ ಸ್ವರ್ಗವನ್ನು ಕಂಡ್ರೆ ಮುಂದೆ ನಮಗೆ ಸ್ವರ್ಗ ಸಿಗೋದಂತೂ ಗ್ಯಾರಂಟಿ ಅಂತ ನನಗನ್ಸುತ್ತೆ. ಅದರಿಂದ ಮುಂದೆ ಸ್ವರ್ಗ ಸಿಗುತ್ತೋ ಆಮೇಲೆ ಅದು ಆಮೇಲಿನ ಮಾತು ಸತ್ತ ಮೇಲೆ. ಆದರೆ ಬದುಕಿದ್ದಾಗ ನಾವು ಮಾಡೋ ಕೆಲಸವನ್ನೇ, ನಾವು ಮಾಡುವ ನಮಗಿರೋ ಹೊಣೆಗಾರಿಕೆಗಳನ್ನೇ ಸ್ವರ್ಗ ಅಂತ ಅಂದ್ಕೊಂಡು ಖುಷಿಯಾಗಿರೋಣ ಅಂತ ಗುಂಡಪ್ಪನವರು ಇಲ್ಲಿ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಾತಲ್ವಾ? ಯೋಚನೆ ಮಾಡಿ. ನಮಸ್ಕಾರಗಳು.